ಒಂದ್ ಕಡೆ ಆರ್ಸಿಬಿ ಅಭಿಮಾನಿಗಳ ಎಕ್ಸೈಟ್ಮೆಂಟ್ ಮುಗಿಲು ಮುಟ್ಟಿದೆ. ಮತ್ತೊಂದ್ ಕಡೆ ಮಾಹಿತಿ ಬರ್ತಾ ಇದೆ ಗುಜರಾತ್ನ ಅಹಮದಾಬಾದ್ನಿಂದ ಮಳೆ ಬರ್ತಾ ಇದೆಯಂತೆ. ಅಲ್ಲಿ ಆಗ್ಲೂ ಕೂಡ ಚೇತನ್ ಅವರು ಕರ್ನಾಟಕದವರು ಅಲ್ಲಿಂದ ಮಾಹಿತಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಒಂದು 15 ನಿಮಿಷದ ಹಿಂದೆ ಮಳೆ ಬಂತು ಅಂತ ಹೇಳಿ. ಈಗಲೂ ಕೂಡ ಹೈ ವೋಲ್ಟೇಜ್ ಕದನಕ್ಕೆ ಮಳೆಯ ಭೀತಿ ಕಾಡ್ತಾ ಇದೆ. ಅಹಮದಾಬಾದ್ನಲ್ಲಿ ಕಳೆದ 1 ಗಂಟೆಯಿಂದ ಮಳೆ ಸುರಿತಾ ಇದೆ. ಆರ್ಸಿಬಿ ಪಂಜಾಬ್ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸುವಂತಹ ಸಾಧ್ಯತೆ ಇದೆ. ಜೋರಾಗಿ ಮಳೆ ಬರ್ತಾ ಇರೋದ್ರಿಂದ ಕಳೆದ 1 ಗಂಟೆಯಿಂದ ಬೇರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ. ಹಾಗಾಗಿ ಇನ್ನೇನು ಕೆಲವು ಗಂಟೆ ಮಾತ್ರ ಬಾಕಿ ಇರೋದು, ಇನ್ನೊಂದು 1-1.5 ಗಂಟೆ ಅಷ್ಟೇ ಬಾಕಿ ಇದೆ. ಅಷ್ಟರಲ್ಲಿ ಮಳೆ ನಿಲ್ಲದೇ ಇದ್ರೆ ಹೇಗೆ ಅನ್ನುವಂತಹ ಆತಂಕ ಅಭಿಮಾನಿಗಳದ್ದು. ಈಗಾಗಲೇ ಅಹಮದಾಬಾದ್ನ ಆ ಸ್ಟೇಡಿಯಂನ ನೀವು ಗಮನಿಸಿದ್ರಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಎಲ್ಲೆಲ್ಲೂ ಆರ್ಸಿಬಿ ಜರ್ಸಿ ಕಾಣಿಸ್ತಾ ಇದೆ. ಫೈನಲ್ ಡೇ ಪಂದ್ಯಕ್ಕಿದೆ, ಜೊತೆಗೆ ಒಂದು ರಿಸರ್ವ್ ಡೇ ಕೂಡ ಇದೆ. ಆ ರಿಸರ್ವ್ ಡೇ ಇರೋದು ನಾಳೆ. ಹಾಗಾಗಿ ಏನಾಗಬಹುದು ಅನ್ನುವಂತಹ ಕುತೂಹಲ ಗಂಗಾದ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. ಮಳೆ ಭಯಂಕರ ಇದೆ. ಅದು ನಮೋ ಸ್ಟೇಡಿಯಂ ಹೊರಭಾಗದಲ್ಲಿ ನೋಡ್ತಾ ಇದೀವಿ ವಿಜುವಲ್ಸ್. ಏನಾಗಬಹುದು ಅಂತ ಹೇಳಿ ಇದಕ್ಕೆ ಶ್ರೀನಾಥ್ ಸರ್ರೇ ಬೆಸ್ಟ್ ಉತ್ತರ ಕೊಡ್ತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತು, ಅವ್ರು ಅಂಪೈರ್ ಆಗಿದ್ದರು. ಮಳೆ ಬಂದರೆ ರೂಲ್ಸ್ ಏನು ಹೇಳುತ್ತೆ, IPL ರೂಲ್ಸ್ ಏನು ಹೇಳುತ್ತೆ, ಜೊತೆಗೆ ರಿಸರ್ವ್ ಡೇ ಇದೆಯಾ ಫೈನಲ್ಗೆ ಇಲ್ವಾ, ಒಂದು ವೇಳೆ ನಾಳೆನೂ ರಿಸರ್ವ್ ಡೇ ದಿನವೂ ಮಳೆ ಆದರೆ ಏನಾಗ್ಬೋದು, ಸೊ ಎಲ್ಲವನ್ನು ಶ್ರೀನಾಥ್ ಸರ್ ಹೇಳ್ತಾರೆ. ಸರ್ ಏನಾಗ್ಬೋದು ಸರ್ ಈಗ? ನೋಡಿ, ನಾರ್ಮಲಿ IPL ಅಲ್ಲಿ ಲೀಗ್ ಫೇಸಲ್ಲಿ ಬಂದು 60 ನಿಮಿಷ ಎಕ್ಸ್ಟ್ರಾ ಟೈಮ್ ಇರುತ್ತೆ. ಸೊ ಪ್ಲೇ ಆಫ್ಸ್ ಅಂತ ಬಂದಾಗ 120 ನಿಮಿಷ ಅಂದರೆ 2 ಗಂಟೆ ಕಾಲ. ಸೊ ಅದು ಇವತ್ತು ನಡೀದೇನೆ ಹೋದರೆ ಮ್ಯಾಚು, ನಾಳೆ ರಿಸರ್ವ್ ಡೇ ಇದೆ. ಸೊ ಕಾರಣಾಂತರವಾಗಿ ಈ ಒಂದು ಪ್ಲೇ ಆಫ್ಸ್ನ ಒಂದು ಮಾನ್ಸೂನಿಂದ ಹೈದರಾಬಾದಲ್ಲಿ ಮಳೆ ಸೂಚನೆ ಇದೆ, ಕಲ್ಕಟ್ಟಾಲಿದೆ ಅಂತ ನರೇಂದ್ರ ಮೋದಿ ಸ್ಟೇಡಿಯಮ್ಗೆ ತೊಗೊಂಬಂದರು. ನಾವು ಮೊನ್ನೆ ಕೂಡ ಬಂದು ಕ್ವಾಲಿಫೈಯರ್ ಟೂಲ್ ಕೂಡ ಈ ಒಂದು ಮಳೆ ಒಂದು ಬೆದರಿಕೆ ನೋಡಿದ್ವಿ. ಬಟ್ ಒಂದು ವಿಷಯ ನಾನು ಪ್ರೇಕ್ಷಕರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಡ್ರೈನೇಜ್ ಸಿಸ್ಟಮ್ ಭಾಳ ಚೆನ್ನಾಗಿದೆ ಇಲ್ಲಿ. ಯಾವ ಥರ ನಮ್ಮ ಬೆಂಗಳೂರಲ್ಲಿ ಬಂದು ಮಳೆ ನಿಂತ ತಕ್ಷಣ ಒಂದು 20-30 ನಿಮಿಷದಲ್ಲಿ ಮ್ಯಾಚ್ ಶುರು ಮಾಡ್ತೀವೋ, ಇವತ್ತು ನಿಮಗೆ ವಿಜುವಲ್ಸಲ್ಲಿ ಲೈವ್ ಬಂದರೆ ಅಲ್ಲಿ ಕಂಪ್ಲೀಟ್ ಸ್ಟೇಡಿಯಮ್ನ ಆಲ್ಮೋಸ್ಟ್ ಕವರ್ ಮಾಡಿರ್ತಾರೆ. ಭಾಳ ಒಳ್ಳೆ ಡ್ರೈನೇಜ್ ಸಿಸ್ಟಮ್ ಇದೆ. ಸೊ ಹಾಗಾಗಿ ನನಗೆ ಯಾವ ಒಂದು ಆ ಥರ ಒಂದು ಸಂದೇಹವೂ ಇಲ್ಲ ಮನಸ್ಸಲ್ಲಿ, ಮ್ಯಾಚ್ ನಡೆಯೋದೇ ಇಲ್ಲ ಅಂತ. ಸರ್ ಅಂದರೆ ಇವತ್ತು ಕಟ್ ಆಫ್ ಟೈಮ್ ಏನಾದರೂ ಇರುತ್ತಾ? ಎಷ್ಟೊತ್ತವರೆಗೂ ಕಟ್ ಆಫ್ ಟೈಮ್ ಇರುತ್ತೆ? ನೋಡಿ, 120 ನಿಮಿಷ ಅಂದರೆ ಗಂಗಾಧರ್ 7:15 ಮ್ಯಾಚ್ ಶುರು ಆಗಬೇಕು. ಸೊ 7:15ಯಿಂದ ನೀವು ಬಂದು 9:30 ತನಕ ನಿಮಗೆ 9:40 ಆ್ಯಕ್ಚುಲಿ 9:40ಕ್ಕೆ ಶುರು ಆದರೂ ಫುಲ್ 20 ಓವರ್ ಮ್ಯಾಚ್ ಇರುತ್ತೆ. ಅಂದರೆ ಬ್ರೇಕ್ 20 ನಿಮಿಷ ಇರೋದನ್ನು 10 ನಿಮಿಷ ಮಾಡಿ ಅಲ್ಲಿಗೆ ಮಾಡ್ತಾರೆ. ಸೊ ನಿಮಗೆ ಅಲ್ಲಿ ತನಕ ಫುಲ್ ಇದು ಮ್ಯಾಚ್ ಇರುತ್ತೆ. ಸೊ 9:40 ಆದಮೇಲೆ ನೀವು ಅದರಿಂದ ಮುಂದೆ ಹೋದರೆ ಸೊ ಅವಾಗ 4 ನಿಮಿಷ 8 ನಿಮಿಷಕ್ಕೂ 1 ಓವರ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಮಿನಿಮಮ್ ಗೇಮ್ ಅನ್ನೋವಾಗ 5 ಓವರ್ ಆಗುತ್ತೆ. ಬಟ್ ಅಲ್ಲಿ ತನಕ ಅವ್ರು ಇವತ್ತು ಕಾಯಲ್ಲ. ಆ ಥರ ಒಂದು ಪರಿಸ್ಥಿತಿ ಬಂತು ಅಂದರೆ, ಯಾಕಂದರೆ ಇಲ್ಲಿ ತನಕ ಬಂದಮೇಲೆ ಒಂದು ಫೈನಲ್, ಸೊ 20 ಓವರ್ ಮ್ಯಾಚ್ ಎಲ್ಲ ನೋಡಲೇಬೇಕು, ನಡೀಲೇಬೇಕು ಅಂತ. ಸೊ ಹಾಗಾಗಿ ಇವತ್ತಿನ ದಿನ ರದ್ದು ಮಾಡಿ ಮಾರನೇ ದಿವಸಕ್ಕೆ ತೊಗೊಂಡ್ಬರ್ತಾರೆ. ಒಂದು ವೇಳೆ ಏನಾದರೂ ಒನ್ ಸೈಡ್ ಬ್ಯಾಟಿಂಗ್ ಆಗಿ ಮಳೆಯಿಂದ ಸ್ಟಾಪ್ ಆದರೆ ಎಸ್, ಮಾರನೇ ದಿವಸ ಕಂಟಿನ್ಯೂ ಆಗುತ್ತೆ ಮ್ಯಾಚು. ಸೊ ಮ್ಯಾಚ್ ಕಂಟಿನ್ಯೂ ಮಾಡ್ತಾರೆ. ಏನು ಇವತ್ತು ನಡೀದೇನೆ ಹೋದರೆ ಮಾರನೇ ದಿವಸ ಫ್ರೆಶ್ ಮ್ಯಾಚ್ ಆಗುತ್ತೆ. ಸೊ ಬೈ ಚಾನ್ಸ್ ಇವತ್ತು ನಾಮಿನೇಷನ್ ಮಾಡಿ ಟಾಸ್ ಮಾಡ್ತಾರೆ, ಏನು ಮ್ಯಾಚೇ ನಡೆಯಲ್ಲ. ಸೊ ತಿರುಗಿ ಮಾರನೇ ದಿವಸ ಏನಾಗುತ್ತೆ, ಎವ್ರಿಥಿಂಗ್ ಫ್ರೆಶ್ ಆಗಿ ಸ್ಟಾರ್ಟ್ ಆಗುತ್ತೆ. ಟಾಸಿಂದ ಹಿಡಿದು ನಾಮಿನೇಷನ್ ಎಲ್ಲ ಫ್ರೆಶ್ ಆಗುತ್ತೆ. ಇಲ್ಲ ಕಂಟಿನ್ಯೂಯೇಷನ್ ಆಗುತ್ತೆ, ಮ್ಯಾಚ್ ಸ್ಟಾರ್ಟ್ ಆಗಿ ನಿಂತರೆ ಎಲ್ಲಿಂದ ಇದೆಯೋ ಅಲ್ಲಿಗೆ ಹೋಗೋ ಥರ. ಸೊ ಅದೇನು ನಡೆಯಲ್ಲ. ಅಲ್ಲಿರೋ ಜನ ಬಂದು ಕುತೂಹಲದಿಂದ ಕಾಯ್ತಾ ಇರಲಿ. ಇವತ್ತು ಖಂಡಿತ 20 ಓವರ್ ಮ್ಯಾಚ್ ನಡೆಯುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.